ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋನ ಟೈಟಲ್ ಹಾಗೂ ಥಂಬ್ನೈಲ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಹೌದು, ನಿಮ್ಮ ಒಂದು ಮೊಬೈಲ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೋಟೋಸ್ ಏನಾದರೂ ಡಿಲೀಟ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ಒಂದೇ ಕ್ಲಿಕ್ನಲ್ಲಿ ರಿಕವರಿ ಆದರೆ ಮಾಡಬಹುದು. ಸೊ ಹೇಗೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ. ಸೊ ನಾನು ಹೇಳುವಂತಹ ಟ್ರಿಕ್ ಏನಿದೆ ಇದಾದ್ರೆ 80% ಆದ್ರೆ ವರ್ಕ್ ಆಗುತ್ತೆ. ಸೊ ನೀವೇನಾದ್ರೂ ಒಂದು ವರ್ಷದ ಹಿಂದೆ ಡಿಲೀಟ್ ಮಾಡಿದ್ರು ಸಹ ಆ ಒಂದು ಫೋಟೋಸ್ ಅನ್ನ ರಿಕವರಿ ಮಾಡಬಹುದು. ಸೊ ಹೇಗೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗಿದ್ರೆ ನೋಡ್ಬೋದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನೀವು ಯಾವೊಂದು ಊರಿಂದ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಅಂತ ಹೇಳಿ ಈ ತರ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ. ಈ ರೀತಿಯಾಗಿ ಡಿಲೀಟ್ ಆದಂತಹ ಫೋಟೋಸ್ ಅನ್ನ ರಿಕವರಿ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕಾಗಿ ನೀವು ಅದ್ರ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಆಪ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ಏನ್ ವಿಡಿಯೋ ನೋಡ್ತಿದ್ರು ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಆಪ್ ಲಿಂಕ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ನೀವು ಅದ್ರ ಗಮನಿಸಬಹುದು ಹೌ ಟು ರಿಕವರ್ ಡಿಲೀಟೆಡ್ ಫೋಟೋಸ್ ಅಂತ ಹೇಳಿ ಇರುತ್ತೆ. ಸೊ ಈ ಒಂದು ಆರ್ಟಿಕಲ್ ನ ಓಪನ್ ಮಾಡಿ. ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇದರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಇಲ್ಲಾಂದ್ರೆ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇ ಗೈಸ್, ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಪರ್ಮಿಷನ್ಸ್ ಗೆಳುತ್ತೆ, ಅಲೋ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನಂತರ ಒಂದು ಜಾಗದಲ್ಲಿ ಸರ್ಚ್ ಫಾರ್ ಲಾಸ್ಟ್ ಫೋಟೋಸ್ ಅಂತ ಹೇಳಿ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಈಗ ಸ್ಕ್ಯಾನಿಂಗ್ ಆದ್ರೆ ಸ್ಟಾರ್ಟ್ ಆಗಿದೆ. ಸೊ ಒಂದು ಫ್ಯೂ ಮಿನಿಟ್ಸ್ ಆದ್ರೆ ಟೈಮ್ ತಗೊಳುತ್ತೆ. ನೀವು ಡಿಲೀಟ್ ಮಾಡಿದಂತಹ ಎಲ್ಲ ಒಂದು ಹಳೆ ಫೋಟೋಸ್ ಆದ್ರೆ ಈ ಒಂದು ಜಾಗದಲ್ಲಿ ರಿಕವರಿ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಗಮನಿಸಿದ್ರೆ ನೀವು ಎಷ್ಟು ಫೈಲ್ಸ್ ಆದ್ರೆ ರಿಕವರ್ ಆಗ್ತಿದೆ ಅಂತ ಹೇಳಿ, ಇದೆಲ್ಲ ಸಹ ಗ್ಯಾಲರಿಯಲ್ಲಿ ಇರುತ್ತಾ ಅಂತ ಹೇಳಿ ಕೇಳ್ತೀರಾ ಅಂದ್ರೆ ಗ್ಯಾಲರಿಯಲ್ಲಿ ಆದ್ರೆ ಹೋಗೋದಿಲ್ಲ, ನೀವು ಆದ್ರೆ ಸೇವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮ್ಗೆ ಎಷ್ಟು ಫೋಟೋಸ್ ಬೇಕು ಅಂದ್ರೆ ಡಿಲೀಟ್ ಆದಂತಹ ಫೋಟೋಸ್ ರಿಕವರ್ ಆಗ್ತಿರುತ್ತೆ ಅಲ್ವಾ, ಸೊ ಅದರಲ್ಲಿ ಯಾವೊಂದು ಫೋಟೋಸ್ ಬೇಕು ಅದನ್ನ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನ ನಿಮ್ಮೊಂದು ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಬೇಕಾಗುತ್ತೆ. ಗಮನಿಸಬಹುದು ಈ ಒಂದು ಫೋಟೋಸ್ ಎಲ್ಲ ಸಹ ನಾನು ಆದ್ರೆ ಡಿಲೀಟ್ ಮಾಡಿದ್ದೀನಿ. ಸೊ 1 ಮಂತ್ ಬ್ಯಾಕ್ ಆದ್ರೆ ಈ ಒಂದು ಫೋಟೋಸ್ ಆದ್ರೆ ನಾನು, ಸೊ ಇದಾದ್ರೆ ತಂಬ್ಲೈನ್ಸ್ ಆದ್ರೆ ಆಗಿರುವಂತದ್ದು. ನಮ್ಮ ಒಂದು ಚಾನಲ್ ನಲ್ಲಿ ಹೋಗಿ ನೋಡಿದಿರಾ ಅಂತ ಹೇಳಿದ್ರೆ ಈ ಒಂದು ತಂಬ್ಲೈನ್ಸ್ ಆದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದಾದ್ರೆ ನಾನು ಆಲ್ರೆಡಿ ಡಿಲೀಟ್ ಮಾಡಿದ್ದೀನಿ ನನ್ನ ಒಂದು ಮೊಬೈಲ್ ನಲ್ಲಿ. ಸೊ ಈಗ ರಿಕವರಿ ಆಗಿ ಬರ್ತಿರುವಂತದ್ದು. ಸೊ ನಾನು ಈಗ ಏನ್ ಮಾಡ್ತೀನಿ ಅಂದ್ರೆ ನನ್ಗೆ ಯಾವ ಒಂದು ಫೋಟೋಸ್ ಬೇಕು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ತೀನಿ. ಸೊ ನಿಮ್ಗೆ ಎಲ್ಲಾ ಫೋಟೋಸ್ ಬೇಕು ಅಂತ ಹೇಳಿದ್ರು ಸಹ ನೀವು ಆದ್ರೆ ಒಂದೇ ಕ್ಲಿಕ್ ನಲ್ಲಿ ಸೆಲೆಕ್ಟ್ ಮಾಡಬಹುದು. 3 ಡಾಟ್ಸ್ ಅನ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಲ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಸಾಕು. ಸೊ ಎಲ್ಲಾ ಫೋಟೋಸ್ ಸಹ ಸೆಲೆಕ್ಟ್ ಆಗುತ್ತೆ. ಸೊ ಎಲ್ಲಾ ಫೋಟೋಸ್ ಅನ್ನ ಸೆಲೆಕ್ಟ್ ಮಾಡಿ ನೀವು ಆದ್ರೆ ಗ್ಯಾಲರಿಗೆ ಸೇವ್ ಮಾಡಬಹುದು. ಸೊ ನಾನೀಗ ನನಗೆ ಯಾವ ಒಂದು ಫೋಟೋಸ್ ಬೇಕು ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ತೀನಿ. ಸೊ ಇದೆಲ್ಲ ಸಹ ನಾನೇ ಮಾಡಿರುವಂತದ್ದು. ಸೊ ಇದಾದ್ರೆ ಡಿಲೀಟ್ ಮಾಡಿದ್ದೀನಿ. ಸೊ ಈಗ ರಿಕವರಿ ಆದ್ರೆ ಆಗ್ತಿರುವಂತದ್ದು. ಇದಾದ್ರೆ ಗಮನಿಸಿದ್ರೆ ಬರೋಬ್ಬರಿ 20,000ಕ್ಕಿಂತ ಹೆಚ್ಚು ಫೋಟೋಸ್ ಆದ್ರೆ ಡಿಲೀಟ್ ಆದ್ರೆ ಮಾಡಿದೀನಿ. ಸೊ ಇದಾದ್ರೆ ಓಲ್ಡ್ ಫೋಟೋಸ್ ಎಲ್ಲ ಸಹ ರಿಕವರ್ ಆಗ್ತಿರುತ್ತೆ. ಸೊ ಆ ಒಂದು ರೀಸನ್ ಗಾಗಿ ಎಲ್ಲ ಫೋಟೋಸ್ ಸಹ ನಮ್ಗಾದ್ರೆ ಶೋ ಮಾಡುತ್ತೆ. ನಮ್ಗೆ ಯಾವ ಒಂದು ಫೋಟೋಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಅದ್ರ ಗ್ಯಾಲರಿಗೆ ಆದ್ರೆ ಸೇವ್ ಮಾಡ್ಕೊಳ್ಬಹುದು. ಸೊ ಇದನ್ನ ಸಹ ಸೆಲೆಕ್ಟ್ ಮಾಡ್ತೀನಿ. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ರಿಕವರ್ ಅಂತ ಇದೆಯಲ್ವಾ, ಸೊ ಇದನ್ನ ಕ್ಲಿಕ್ ಮಾಡ್ತೀನಿ. ನಂತರ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನಾದ್ರೆ ಯೂಸ್ ದಿಸ್ ಫೋಲ್ಡರ್ ಅನ್ನ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿ ಅಲೋ ಮಾಡಿದ್ದೀನಿ ಅಂತ ಹೇಳಿದ್ರೆ ಸಾಕು. ಈ ಒಂದು ಫೋಟೋಸ್ ಅದರ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಈಗ ಗಮನಿಸ್ತಿದ್ದೀರಾ ಗ್ಯಾಲರಿಯಲ್ಲಿ. ಸೊ ಟೈಮ್ ಸಹ ನೀವು ಅದನ್ನ ನೋಡಬಹುದು. ನಾನು ಆದ್ರೆ ಈಗ ರಿಕವರ್ ಆದ್ರೆ, ಸೊ ಆದ್ರೆ ಈಗ ಜಸ್ಟ್ ರಿಕವರ್ ಆದ್ರೆ ಮಾಡಿರುವಂತದ್ದು. ಸೊ ಇಲ್ಲಾದ್ರೆ ಟೈಮ್ ಗಮನಿಸಿದ್ರ 2:58 ಆದ್ರೆ ಆಗಿರುವಂತದ್ದು ಆಫ್ಟರ್ನೂನ್ ಆದ್ರೆ. ಸೊ ಇಲ್ಲಾದ್ರೆ ಟೈಮ್ ಗಮನಿಸ್ತೀರಾ ನೀವು ಆದ್ರೆ ಈಗ, ಸೊ 2:58 ಆದ್ರೆ ಆಗಿರುವಂತದ್ದು. ಈಗ ಜಸ್ಟ್ ಆದ್ರೆ ರಿಕವರಿ ಮಾಡಿರುವಂತದ್ದು. ನಿಮ್ ಕಣ್ ಮುಂದೆ ರಿಕವರಿ ಮಾಡಿದ್ದೀನಿ ಒಂದು ಫೋಟೋಸ್ ಅನ್ನ. ಇದಾದ್ರೆ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಈಗ ಜಸ್ಟ್ ರಿಕವರಿ ಆದ್ರೆ ಮಾಡಿರುವಂತದ್ದು. ಸೊ ಇದೆಲ್ಲ ಸಹ ಡಿಲೀಟ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಹೀಗೆ ರಿಕವರಿ ಆದ್ರೆ ಮಾಡಿರುವಂತದ್ದು. ನೀವು ಅದರ ಟೈಮ್ ಸಹ ನೋಡಬಹುದು ಈ ಒಂದು ಜಾಗದಲ್ಲಿ. ಸೊ ಇಷ್ಟೆಲ್ಲ ಪ್ರೊಸೆಸ್ ಮಾಡಿ ಸಹ ಫೋಟೋಸ್ ರಿಕವರ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಅದ್ರ ಕಾಮೆಂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಫಾಲೋ ಮಾಡಿ DM ಮಾಡಿ, ಡೆಫಿನೆಟ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆದ್ರೆ ಒಂದು ಚಿಕ್ಕ ವಿಡಿಯೋ ಆಗಿರುವಂತದ್ದು. ಖಂಡಿತ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ವಿಡಿಯೋನಾದ್ರೆ ಮಾಡಿರುವಂತದ್ದು. ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.